ಚಿಕ್ಕೋಡಿ ಬ್ರೇಕಿಂಗ್. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ಅನ್ನದಾತರ ಬೃಹತ್ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಬೃಹತ್ ಹೋರಾಟ. ವಿವಿಧ ಬೇಡಿಕೆಗೆ ಆಗ್ರಹಿಸಿದ ಅನ್ನದಾತರ ಆಕ್ರೋಶ. ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ. ಶಶಿಕಾಂತ್ ಗುರೂಜಿ, ಚುನ್ನಪ್ಪ ಪೂಜೇರಿ ನೇತೃತ್ವದಲ್ಲಿ ಹೋರಾಟ. ರಸ್ತೆಯಲ್ಲಿ ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ನಿಲ್ಲಿಸಿ ಅನ್ನದಾತರ ಪ್ರತಿಭಟನೆಯಲ್ಲಿ ನೂರಾರು ರೈತ ಮಹಿಳೆಯರು ಭಾಗಿ. ಸುಮಾರು 2,000ಕ್ಕೂ ಅಧಿಕ ರೈತರಿಂದ ಪ್ರತಿಭಟನೆ. ರೈತ ಹೋರಾಟಕ್ಕೆ ಮಠಾಧೀಶರು, ವಕೀಲರ ಬೆಂಬಲ. ವಾಹನಗಳಿಗೆ ಪೊಲೀಸ್ ಇಲಾಖೆಯಿಂದ ಪರ್ಯಾಯ ವ್ಯವಸ್ಥೆ. ಬಿಡದಿ ಮಾದರಿ ಈ ಭಾಗದಲ್ಲಿ ಪರಿಹಾರ ಕೊಡುವಂತೆ ಆಗ್ರಹ. ಪ್ರತಿ ಎಕರೆ ಜಮೀನಿಗೆ 10 ಕೋಟಿ ಪರಿಹಾರ ನೀಡುವಂತೆ ಬೇಡಿಕೆ. ಈ ಭಾಗದಲ್ಲಿ ಸಮಗ್ರ ನೀರಾವರಿ ಯೋಜನೆಗಳು ಜಾರಿಗೆ ಬರಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸ್ಥಳದಲ್ಲೇ ಅಡುಗೆ ಮಾಡಿ ಹೋರಾಟಕ್ಕೆ ಕುಳಿತಿರುವ ರೈತರು. ಪ್ರತಿಭಟನೆ ಸ್ಥಳದ ಸುತ್ತಲೂ ಬ್ಯಾರಿಕೇಡ್ ಅಳವಡಿಕೆ, ಪೊಲೀಸರ ನಿಯೋಜನೆ. ಬ್ಯೂರೋ ರಿಪೋರ್ಟ್, ಗಂಗಾಧರಿ ಸಿರಗಾವಿ, GS5 TV ಕನ್ನಡ ನ್ಯೂಸ್, ಚಿಕ್ಕೋಡಿ. 40 ಲಕ್ಷ ರೂಪಾಯಿ ಹೇಳ್ತಾರೆ. ಅದು ಸತ್ಯವಾದ ಮಾತೈತಿ. ಅದನ್ನು ತಗೊಂಡೀರು ಅಂದ್ರೆ ವಕೀಲರಿಂದ ಎಲ್ಲರಿಗೂ ಕೂಡ ಇದಕ್ಕೆ ಬೆಂಬಲ ಐತಿ. ತಾವು ನ್ಯಾಯವಾದಿಗಳು ಕೂಡ ಇರ್ರಿ. ಈಗ ತಾವು ಕೂಡ ಮತ್ತು ಕೂಡ ನಮ್ಮ ಏನಾರ ಕೆಲಸದ್ರೆ ಮುಗಿಸ್ಕೊಂಡು ತಾವು ಬೆಂಬಲ ಇರ್ರಿ. ಈಗ ಅಧಿಕಾರಿಗಳು ಕೂಡ ಬಂದಿರ್ತಕ್ಕಂಥದ್ದು ಸರ್. ಅವ್ರ ಅಧಿಕಾರಿಗಳು ಬರತ್ತಾರೆ. ಈಗ ಪ್ರಾಧಿಕಾರ ಅವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕರೆಸ್ಯಾರೋ ಅವ್ರು ಏನು ಹೇಳ್ತಾರೆ, ನಾವು ಕೂಡ ಮತ್ತೆ ಚರ್ಚೆ ಮಾಡಿ ನಮ್ಗೆ ಯೋಗ್ಯ ಇತ್ತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಭೂಮಿಯನ್ನು ಕೊಡುದಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಅವ್ರಿಗೆ ವಕೀಲರಿಗೆ ಇನ್ನೊಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳಬೇಕು ಅನ್ನೋ ನಮಸ್ಕಾರ. ಈಗ ಏನು ಬೆಳಗಿಂದ್ರ ಹೋರಾಟ ಏನು ಪ್ರತಿಫಲ ಅನ್ನುವಂಥದ್ದಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಗೋಟ್ರಟ್ಟು ಬಿಜಾಪುರ ಏನು ರಸ್ತೆ ಹೋಯ್ತಾ ಇದ್ರು. ಈ ಭಾಗದಾಗ ಎಕರೆಗೆ 10 ಕೋಟಿ ರೂಪಾಯಿ ಕಿಮ್ಮತ್ತಾಗ್ತಕ್ಕಂಥ ಭೂಮಿ ಬರೀ 35 ಲಕ್ಷ ರೂಪಾಯಿ ಇವತ್ತು ಮಾಡ್ತಕ್ಕಂಥ ಚಟುವಟಿಕೆಯೊಳಗೆ ಏನು ತಾವು ಮಾಡಿರು. ಇವತ್ತು ನಾವು ಹೋರಾಟ ಪ್ರತಿಬಂಧದಿಂದ ಅವರಿಗೆ ಖಡಕ್ಕಾಗಿ ಎಲ್ಲ ಅಧಿಕಾರಿಗಳು ಬಂದಿರಲಿಲ್ಲ. SC ಅವ್ರ ಜೊತೆ ಇರ್ತಕ್ಕಂಥ ಅದೇನು ಕೇಂದ್ರ ಮಟ್ಟದ ಭೂಮಿಯನ್ನು ಅಕ್ವರಿ ಮಾಡ್ಕೋತಕ್ಕಂಥವ್ರೆಲ್ಲ ಬಂದ ಅವ್ರಿಗೆಲ್ಲ ಗಟ್ಟಿಯಾಗಿ ಇವತ್ತು ಹೋರಾಟ ಮುಖಾಂತರ ಹೇಳಿದಾಗ, ಇಲ್ಲ ನಮ್ಗೆ ಏನು 10 ಕೋಟಿ ಕಿಮ್ಮತ್ತಾಗಲಿ, 20 ಕೋಟಿ ಕಿಮ್ಮತ್ತಾಗಲಿ, 50 ಕೋಟಿ ಕಿಮ್ಮತ್ತಾಗಲಿ, ಹಣ ಬಂದ್ರೆ ಮಾತ್ರ ಭೂಮಿ ಕೊಡೋರ. ಆ ರೀತಿ ತಾವು ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕು. ಅಲ್ಲಿವರೆಗೆ ಇದನ್ನು ತಕ್ಷಣ ಎಲ್ಲ ವಾಪಸ್ ಬಂದ್ ಮಾಡಬೇಕು ಅನ್ನುವಂಥ ಚಟುವಟಿಕೆಯನ್ನು ಅವ್ರಿಗೆ ಗಟ್ಟಿಯಾಗಿ ಹೇಳಿದಾಗ ಆ ಹೋರಾಟ ಮುಖಾಂತರ ಅದನ್ನು ಅವರ ತಕ್ಷಣ ಇಲ್ಲ ನಾವು ಸಂಪೂರ್ಣ ರೈತರ